ನಿನ್ನೆ ದಿವಸ ಮಧ್ಯಪ್ರದೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಾ ಏನು ಮಹಾಕುಂಭಮೇಳ ನಡೀತಾ ಇದೆ, ಅಲ್ಲಿಗೆ ನಮ್ಮ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಹೋಗಿ ಸ್ನಾನ ಮಾಡಿದ ಕ್ಷಣಕ್ಕೆ ಬಡತನ ಹೋಗ್ಬಿಡುತ್ತಾ, ಅಲ್ಲಿ ಸ್ನಾನ ಮಾಡಿದ ತಕ್ಷಣಕ್ಕೆ ಅಮಿತ್ ಶಾ ಅವರಿಗೆ ಸ್ವರ್ಗ ಸಿಕ್ಬಿಡುತ್ತಾ ಅನ್ನುವಂತ ಮಾತನ್ನ ವ್ಯಂಗ್ಯವಾಗಿ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾನು ಕೇಳೋದಕ್ಕೆ, ಹಿಂದೂ ಧರ್ಮ ಅಂತ ಹೇಳಿದ್ರೆ ಇಷ್ಟೊಂದು ಕನಿಷ್ಠವಾಗಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಈಗ ಏನು ಅಮಿತ್ ಶಾ ಅವರು ಹೋಗಿ ಮಹಾಕುಂಭಮೇಳದ ಯಮುನಾ, ಸರಸ್ವತಿ ಮತ್ತು ಗಂಗಾ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ ಕ್ಷಣಕ್ಕೆ ಅವ್ರಿಗೇನು ಬಡತನ ಹೋಗುತ್ತಾ, ಸ್ವರ್ಗ ಸಿಕ್ಬಿಡುತ್ತಾ ಅಂತ ವ್ಯಂಗ್ಯವಾಗಿ ನೀವೇನು ಹೇಳಿದಿರಿ, ಅದಕ್ಕೆ ಮೆಕ್ಕಾಕ್ ಹೋಗ್ಬಿಟ್ರೆ, ಮದೀನಾಕ್ ಹೋಗ್ಬಿಟ್ರೆ ಸ್ವರ್ಗ ಸಿಕ್ಬಿಡುತ್ತಾ, ಬಡತನ ಹೋಗ್ಬಿಡುತ್ತಾ ಅನ್ನುವಂತ ಹೇಳುವ ಧೈರ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ನಾನು ಕೇಳ್ತೇನೆ. ಅಂದ್ರೆ ಹೆಂಗ್ ಬೇಕು ಹಂಗೆ ಹಿಂದೂ ಧರ್ಮದ ಬಗ್ಗೆ ಅವಹೇಳನವಾಗಿ ಮಾತನಾಡ್ತಕ್ಕಂಥದ್ದು ಕಾಂಗ್ರೆಸ್ಗೆ ಹವ್ಯಾಸ ಆಗ್ಬಿಟ್ಟಿದೆ, ಅಭ್ಯಾಸ ಆಗ್ಬಿಟ್ಟಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡಲೇ ಕ್ಷಮೆಯನ್ನು ಯಾಚಿಸಬೇಕು ಮತ್ತು ಕಾಂಗ್ರೆಸ್ಸಿನ ಅಖಿಲ ಭಾರತೀಯ ಅಧ್ಯಕ್ಷರೇನಾಗಿದ್ದಾರೆ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಕೋಟ್ಯಾಂತರ ಜನ ಭಾಗವಹಿಸ್ತಾ ಇದ್ದಾರೆ. ಅಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಹಿಂದೂ ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂಥ ಕೋಟ್ಯಾನುಕೋಟಿ ಜನರ ಭಕ್ತರ ನಂಬಿಕೆಯಾಗಿದೆ. ಹಾಗಾಗಿ ಹೋಗ್ತಾ ಇದ್ದಾರೆ. ಹೀಗೆ ಕೋಟ್ಯಾನುಕೋಟಿ ಜನರ ನಂಬಿಕೆಗೆ ದ್ರೋಹವನ್ನ ಮಾಡಿರ್ತಕ್ಕಂಥ, ಕೋಟ್ಯಾನುಕೋಟಿ ಜನರ ಭಾವನೆಗಳಿಗೆ ಧಕ್ಕೆಯನ್ನು ಒದಗಿಸಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ತಾವು ಹೇಗೆ ನಮ್ಮ ಧರ್ಮದ ಬಗ್ಗೆ ಅವಹೇಳನವಾಗಿ ಮಾತನಾಡ್ತಾ ಇದ್ದೀರಾ, ಬೇರೆ ಧರ್ಮದ ಬಗ್ಗೆ, ಇಸ್ಲಾಂ ಧರ್ಮದ ಬಗ್ಗೆ, ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತನಾಡಕ್ ನಿಮಗೆ ಸಾಧ್ಯ ಇದೆಯಾ? ಹಿಂದೂ ಧರ್ಮದ ಬಗ್ಗೆ ಹೇಗ್ ಬೇಕಾದ್ರೂ ಹಾಗೆ ಮಾತಾಡಬಹುದು ಅನ್ನುವಂತ ಕಾಂಗ್ರೆಸ್ಸಿನ ಈ ಒಂದು ಹವ್ಯಾಸ ಏನಿದೆ, ಕೈ ಬಿಡದೆ ಹೋದ್ರೆ ನಾವು ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನುವಂತ ಹೇಳ್ತೇನೆ. ಕೂಡಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು, ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಇದು ಅತ್ಯಂತ ಕೀಳು ಮಟ್ಟದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಅವರ ಲೆವೆಲ್ಗೆ ಮಾತನಾಡ್ತಕ್ಕಂಥದ್ದಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.